ಎಲ್ಲರಿಗೂ ಈಗ ಟ್ರೆಂಡಲ್ಲಿರೋ ಸ್ಪಾಟ್ ಆಗಿರೋ ಕೊಟ್ಟಿಯೂರಿಗೆ ಸ್ವಾಗತ ಸುಸ್ವಾಗತ. ನೀವು ಯಾರಾದರೂ ಬೆಂಗಳೂರಿಂದ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ರೆ ನೀವು ಹುಣಸೂರು, ವಿರಾಜಪೇಟೆ ಹಾಗೆ ಇರಿಟಿ ಆ ರೂಟಲ್ಲಿ ಬನ್ನಿ. ರೋಡು ಎಲ್ಲ ಸೂಪರಾಗಿದೆ, ಅದು ಹತ್ರನೂ ಕೂಡ ಆಗುತ್ತೆ. ನಾವು ಮಾನ್ಸೂನ್ ರೈಡ್ ಅಂತ ಬೈಕಲ್ಲಿ ಬಂದ್ವಿ. ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಕ್ರೇಜಿ ಆಗಿತ್ತು. ನಮಗೂ ಒಂದು ಭಯ ಇತ್ತು, ರೀಲ್ಸಲ್ಲೆಲ್ಲ ಆ ಕ್ರೌಡ್ ನೋಡಿ ಹೆಂಗಪ್ಪ ಹೋಗೋದು ಅಂತ. ನಮ್ಮಮ್ಮ ಕೂಡ ಬೇಡ್ರೋ ಅಂತ ಹೇಳಿದ್ರು. ಆದರೂ ನಾವು ರಿಯಾಲಿಟಿ ಚೆಕ್ ಮಾಡಲೇಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ನಾವು ಬಂದಿದ್ದು ವೀಕ್ ಡೇಸಲ್ಲಿ. ನಾವು ಬಂದಾಗ ಇಲ್ಲಿ ಅಷ್ಟೊಂದು ರಶ್ ಏನಿರಲಿಲ್ಲ. ನಾವು ಗೇಟ್ ನಂಬರ್ 2ನಲ್ಲಿ ನಮ್ಮ ಬೈಕು ಪಾರ್ಕ್ ಮಾಡಿ ಅಲ್ಲಿಂದ ನಾವು ದರ್ಶನಕ್ಕೆ ಹೋದ್ವಿ. ಈಗ ಇಲ್ಲಿನ ರಿಯಾಲಿಟಿ ಬಗ್ಗೆ ಹೇಳಬೇಕು ಅಂದರೆ, ಎಲ್ಲರೂ ರೀಲ್ಸಲ್ಲಿ ನೋಡಿ ಇಲ್ಲಿನ ಸ್ಟಾಫು, ಪೊಲೀಸ್ ಬಗ್ಗೆ ಒಂದು ಬ್ಯಾಡ್ ಒಪಿನಿಯನ್ನೇ ಕ್ರಿಯೇಟ್ ಆಗಿತ್ತು. ಬಟ್ ನಾವಿಲ್ಲಿ ಬಂದು ನೋಡಿದಾಗ ಆ ಥರ ಯಾವುದೂ ಇರಲಿಲ್ಲ. ಸ್ಟಾಫ್ ಆಗಲಿ, ಪೊಲೀಸ್ ಆಗಲಿ, ಅವ್ರು ತುಂಬ ಕೋಆಪ್ರೇಟಿವ್ ಆಗಿದ್ದರು. ನಾನು 2 ಅವರ್ಸು ಲೈನಲ್ಲಿ ನಿಂತ್ಕೊಂಡು ನಾವು ದರ್ಶನ ಮಾಡಿದ್ದು. ದರ್ಶನ ಅಂತೂ ಸೂಪರಾಗಾಯಿತು. ಹಾಗೆ ನಾನೊಂದು ಅಬ್ಸರ್ವ್ ಮಾಡಿದ್ದೇನೆಂದರೆ, ಇಲ್ಲಿನ ಕ್ಯೂ ಸಿಸ್ಟಮ್ಮು ಅಷ್ಟೊಂದು ಸರಿ ಇಲ್ಲ. ಯಾಕಂದರೆ ಇನ್ಫ್ಲೂಯೆನ್ಸಿಂದ ಬರೋರು ಮತ್ತು 1000 ರುಪೀಸು ಅನ್ನದಾನ ಸೇವೆ ಆ ಟಿಕೆಟಿಂದ ಬರೋರು ಎಲ್ಲ ಒಂದೇ ಇದರಲ್ಲಿ ಬಂದು ಸೇರ್ಕೋತಾರೆ. ಅದರಿಂದ ಇಲ್ಲಿ ಕ್ರೌಡು ಜಾಸ್ತಿ ಅಂತ ಅನಿಸುತ್ತೆ. ಬಟ್ ಕರೆಕ್ಟಾಗಿ ಬಿಟ್ಟರೆ ನೋಡಿ, ಇಲ್ಲಿ ಬ್ಯಾಚ್ ಥರ ಒಬ್ಬೊಬ್ಬರನ್ನೇ ಒಂದು 50-100 ಜನ ಬಿಡ್ತಾ ಇರ್ತಾರೆ. ಈಗ 1000 ರುಪೀಸ್ ಟಿಕೆಟ್ ಬಗ್ಗೆ ಹೇಳ್ಬೇಕಂದ್ರೆ, ಅದನ್ನು ಸ್ಪೆಷಲ್ ದರ್ಶನ ಅಂತ ಅನ್ನೋದಿಲ್ಲ, ಅವರು ಅನ್ನದಾನ ಸೇವೆಗೆ ಅಂದ್ಬಿಟ್ಟು 1000 ರುಪೀಸು ತೊಗೋತಾರೆ. ಆ ಚೀಟಿಲಿ ನೀವು ಒಂದು ಸ್ವಲ್ಪ ಮುಂದೆಗಡೆ ಟೆಂಪಲ್ ಪಕ್ಕದಲ್ಲೇ ಒಂದು ಕ್ಯೂ ಇರುತ್ತೆ. ಅಲ್ಲಿ ಆ ಕ್ಯೂ ಯಾರಾದರೂ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ರೆ ಪ್ಲೀಸ್ ವೀಕ್ ಡೇಸಲ್ಲಿ ಬನ್ನಿ. ವೀಕೆಂಡಲ್ಲಂತೂ ತುಂಬಾ ರಶ್ ಇರುತ್ತೆ. ವೈಬ್ ಇರೋಂಥ ದೇವಸ್ಥಾನ. ಎಲ್ಲರೂ ಬಂದು ವಿಸಿಟ್ ಮಾಡಿ, ದರ್ಶನ ಮಾಡಿ. ಅದರಲ್ಲೂ ನಮ್ಮ ಕರ್ನಾಟಕದ ಜನನೇ ತುಂಬ ಬರ್ತಾ ಇರೋದು. ಮೇ ಬಿ ರೀಲ್ಸಿಂದ ಅದಂತೂ ಗ್ಯಾರಂಟಿ. ರೀಲ್ಸು ಅದೆಲ್ಲ ನೋಡಿಕೊಂಡೆ ನಮ್ಮ ಜನನೇ ಜಾಸ್ತಿ ಬರ್ತಾ ಇರೋದು. ಹಾಗೆ ನನಗೆ ಒಂದು ಮನ್ಸಿಗೆ ಬೇಜಾರಾಗಿದ್ದು ಅಂದರೆ, ನಮ್ಮ ಜನನೇ ಕಿತ್ಲಾಡಿಕೊಂಡು ಅವರೇ ಅಲ್ಲಿ ಜಗಳ ಮಾಡಿಕೊಂಡು ಇದು ಮಾಡ್ತಾಯಿದ್ದಾರೆ. ಅದರಿಂದ ನಮ್ಮ ಕರ್ನಾಟಕದ ಹೆಸರು ಹಾಳಾಗುತ್ತೆ. ಹಾಗೆ ಕ್ಯೂನಲ್ಲಿದ್ದಾಗ ಕೆಟ್ಟ ಪದಗಳು ಯೂಸ್ ಮಾಡೋದು, ಕೆಟ್ಟದಾಗಿ ಮಾತಾಡೋದು, ಇದೆಲ್ಲ ಪ್ಲೀಸ್ ಅವಾಯ್ಡ್ ಮಾಡಿ. ಯಾಕಂದರೆ ನಾವು ಒಂದು ಬೇರೆ ಸ್ಟೇಟ್ಗೆ ಹೋಗಿದ್ದಾಗ ಅಲ್ಲಿ ನಮ್ಮ ಹೆಸರು, ಕರ್ನಾಟಕದ ಹೆಸರು ಉಳಿಬೇಕು. ಜನ ನೋಡಪ್ಪ ಇವರು ಸೂಪರ್ ಅಂತ ಅನ್ಬೇಕು. ಆದರೆ ನಾನು ನೋಡಿದಾಗ ಒಂದಷ್ಟು ಜನ ಆ ಥರ ಇರಲಿಲ್ಲ. ಅವರಿಂದನೇ ಈ ಥರ ಇಶ್ಯೂಸು ಕ್ರಿಯೇಟ್ ಆಗ್ತಾ ಇರೋದು ಅಂತ ನನಗನ್ನಿಸ್ತು. ಹಾಗೆ ಅಲ್ಲಿ ಹೋದ್ಮೇಲೆ ಯಾರೂ ಬಟ್ಟೆ ಬಿಸಾಕೋದು ಅದೆಲ್ಲ ಮಾಡಲೇಬೇಡಿ. ಯಾಕಂದರೆ ಅವರು ಅಷ್ಟು ಕ್ಲೀನಾಗಿ ಎಲ್ಲ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಪ್ಲೀಸ್ ಹೋಗಿ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬನ್ನಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ.